ಸಂವಿಧಾನದ ಅಂಗಗಳಲ್ಲಿ ನ್ಯಾಯಾಂಗ ಕೂಡ ಒಂದು. ಆದರೆ ಈ ನ್ಯಾಯಾಂಗದ ಬಗ್ಗೆ ಎನ್ ಸಿ ಆರ್ ಟಿಯಲ್ಲಿ ಜುಡಿಷಿಯಲ್ ಇನ್ ಕರಪ್ಷನ್ ಅನ್ನೋ ಒಂದು ಟಾಪಿಕನ್ನು ಆ್ಯಡ್ ಮಾಡಲು ಎನ್ ಸಿ ಆರ್ ಟಿ ಒಂದು ಸಿದ್ಧತೆಯನ್ನು ನಡೆಸಿತ್ತು. ಆದರೆ ಈ ಸಿದ್ಧತೆಗೆ ಸುಪ್ರೀಂ ಕೋರ್ಟ್ ಒಂದು ಮಧ್ಯೆಯಲ್ಲಿ ಬಂದು ಒಂದು ಬ್ರೇಕ್ ಹಾಕಿದೆ. ಈ ವಿಷಯಕ್ಕೆ ಯಾಕೆ ಬ್ರೇಕ್ ಹಾಕ್ತು ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯ ಒಕ್ಕೂಟದ ಅಧ್ಯಕ್ಷರಾದ ಲೋಕೇಶ್ ತಾಳಿಕೋಟೆ ಅವರಿದ್ದಾರೆ. ಸರ್, ಇವಾಗ ಬ್ರೇಕ್ ಹಾಕಿದೆ, ಭಾರಿ ಇಡೀ ದೇಶದಲ್ಲೇ ಸದ್ದು ಮಾಡ್ತಾ ಇದೆ. ನಿಜವಾಗ್ಲೂ ಈ ವಿಷಯವನ್ನ ತಂದಿದ್ದು ಏಕೆ ಮತ್ತು ಬ್ರೇಕ್ ಬಿದ್ದಿದ್ದು ಏಕೆ ಸರ್? ಈಗ ನಾರ್ಮಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸನ್ನು ಪಾಠ ಮಾಡುವಾಗ ಅಥವಾ ಆ ಚಾಪ್ಟರ್ಸನ್ನು ಬರೆಯುವಾಗ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ಜುಡಿಷರಿಯನ್ನು ಒಂದು ಮೇಜರ್ ಚಾಪ್ಟರ್ ಆಗಿ ತೊಗೊಂಡಿದ್ದಾರೆ. ಫಿಫ್ತ್ ಚಾಪ್ಟ್ರು 8ನೇ ಕ್ಲಾಸಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಎನ್ ಸಿ ಆರ್ ಟಿ ಹೊಸ ಬುಕ್. ಅದು ದ ಫಸ್ಟ್ ಟೈಮು 8th ಸ್ಟ್ಯಾಂಡರ್ಡ್ದು ಬುಕ್ಸನ್ನು ರಿವಿಷನ್ ಮಾಡ್ತಾಯಿದ್ದಾರೆ, ರಿವೈಸ್ ಮಾಡ್ತಾಯಿದ್ದಾರೆ, ಹೊಸ ಬುಕ್ಸ್ ಆಗಿ ಮಾಡ್ತಾಯಿದ್ದಾರೆ. ಸೊ ಅದರಲ್ಲಿ ಲಾಸ್ಟು 8th ಚಾಪ್ಟರ್ ಆಗಿ 8ನೇ ಕ್ಲಾಸಲ್ಲಿ 8th ಚಾಪ್ಟರ್ ಆಗಿ ಜುಡಿಷರಿ ಇತ್ತು. ಬಟ್ ಈಗ 5th ಚಾಪ್ಟರ್ ಆಗಿ ದಿ ರೋಲ್ ಆಫ್ ಜುಡಿಷರಿ ಇನ್ ದಿ ಸೊಸೈಟಿ ಅಂತ ಚಾಪ್ಟರ್ ಇಟ್ಟಿದ್ದಾರೆ. ಅಲ್ಲಿ ಬರೀ ಜುಡಿಷರಿ ಇತ್ತು. ಸೊ ಈಗ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಜುಡಿಷರಿ ಅನ್ನು ಎಕ್ಸ್ಪ್ಲೈನ್ ಮಾಡುವಾಗ ಸ್ಟ್ರಕ್ಚರ್ ಆಫ್ ದಿ ಜುಡಿಷರಿ ಹೇಳಿದ್ದಾರೆ. ಮತ್ತು ದಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಜಡ್ಜಸ್ನು ಕೂಡ, ಚೀಫ್ ಜಸ್ಟಿಸ್ ಆ್ಯಂಡ್ ಅದರ್ ಜಡ್ಜಸ್ಸು, ಮತ್ತು ಅವ್ರನ್ನ ಹೇಗೆ ಆಯ್ಕೆ ಮಾಡ್ತಾರೆ, ಅದು ಕೊಲಿಜಿಯಮ್ ಅಂದ್ರೆ ಏನು, ಅದರಲ್ಲೆಲ್ಲ ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಕೊಂಡು ಬಂದಿದ್ದಾರೆ. ಆಮೇಲೆ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕಿಂಗ್ ಜಡ್ಜ್ಮೆಂಟನ್ನು ಕೂಡ ಕೆಲವು ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಆ ಚಾಪ್ಟರ್ಸನ್ನು ತಗೊಂಡೋಗಿದ್ದಾರೆ. ಕೊನೆಗೆ ಹೇಳುವಾಗ ಸೊ ಕರಪ್ಷನ್ ಇನ್ ದಿ ಜುಡಿಷರಿ ಅನ್ನೋದನ್ನು ಒಂದು ಹೆಡ್ಡಿಂಗನ್ನು ಹಾಕ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಈಗ ಅದನ್ನು ಸುಮೋಟೋ ಕೇಸ್ ಆಗಿ ಸುಪ್ರೀಂ ಕೋರ್ಟ್ ಅದನ್ನು ತೊಗೊಂಡಿದೆ. ಯಾರೇನು ಕೇಸ್ ವಸ್ತುಗಳನ್ನ ಒಂದು ಅಳವಡಿಕೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇತ್ತು. ಎಷ್ಟು ಪುಟಗಳ ಒಂದು ಆ ಸಬ್ಜೆಕ್ಟ್ ಇತ್ತು ಸರ್ ಅದು ಒಳಗಡೆ? ಅದು ನಾವು ಈಗ ಬುಕ್ಸಲ್ಲಿ ನೋಡಿದಾಗ 14 ಪುಟಗಳಿದೆ ಅದರಲ್ಲಿ. ಸೊ ಕೊನೆಗೆ ಹೇಳುವಾಗ ಅವ್ರೇನು ಮಾಡಿದ್ದಾರೆ, ಕರಪ್ಷನ್ ಇನ್ ದಿ ಜುಡಿಷರಿ ಅಂತ ಹೇಳಿದ್ದಾರೆ. ಕರಪ್ಷನ್ ಇನ್ ದಿ ಜುಡಿಷರಿ ಅಂತ ಹೇಳುವಾಗ ಒಂದಿಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅದು ಮಕ್ಕಳ ಮೈಂಡನ್ನು ಜುಡಿಷರಿ ಬಗ್ಗೆ ಇರುವಂಥ ಅಪಾರವಾದಂಥ ಗೌರವವನ್ನು ತೆಗೆದುಹಾಕ್ಬಿಟ್ಟು ಅವು ಮಕ್ಕಳ ಮೈಂಡನ್ನು ಪಾಯ್ಸನ್ ಮಾಡುತ್ತೆ, ಮತ್ತು ಬೆಳೀತಾ ಜುಡಿಷರಿ ಬಗ್ಗೆ ಇರುವಂಥ ಗೌರವ ಮಕ್ಕಳಲ್ಲಿ ಹೋಗುತ್ತೆ ಅನ್ನೋದು ಮೇಜರ್ ಕನ್ಸರ್ನ್ ಆಗಿ ಸುಪ್ರೀಂ ಕೋರ್ಟ್ ಅದನ್ನು ತಗೊಂಡು ಸೊ ಈ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದೆ. ಲಾಸ್ಟ್ ಪುಟಗಳಲ್ಲಿ ಕರಪ್ಷನ್ ಅನ್ನೋ ಪದವನ್ನು ಅಥವಾ ಒಂದು ಪುಟವನ್ನು ಅಳವಡಿಕೆ ಮಾಡಬೇಕು ಅಂತ ಎನ್ ಸಿ ಆರ್ ಟಿ ಪ್ಲಾನ್ ಮಾಡ್ತಾ ಇತ್ತು. ನಿಜವಾಗ್ಲೂ ಕರಪ್ಷನ್ ಇದೆಯಾ ಸರ್? ಈಗ ಜುಡಿಷಿಯರಿನಲ್ಲಿ ಕರಪ್ಷನ್ ಇದೆ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಕೆಲವು ಮೊನ್ನೆ ಘಟನೆಗಳು ಕೂಡ ಅದನ್ನು ನಿರೂಪಿಸಿದ್ದಾವೆ. ಹೆಂಗೆ ಅಂದರೆ, ಮೊನ್ನೆ ನಾವು ಇದರಲ್ಲಿ ಯು ಪಿನಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲಿ ಒಬ್ಬರು ಜಡ್ಜಸ್ ಮನೆಯಲ್ಲಿ ಸಾಕಷ್ಟು ಹಣ ಸಿಕ್ಕಿದ್ದು ಇರ್ಬೋದು, ಅಥವಾ ಕೆಲವು ನಿದರ್ಶನಗಳು ಕೋರ್ಟಲ್ಲೂ ಕೂಡ ಜಡ್ಜಸ್ಸು ಕೂಡ ಕರಪ್ಷನ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋ ಕೆಲವು ನಿದರ್ಶನಗಳನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಮತ್ತು ಮಾಧ್ಯಮಗಳಲ್ಲೂ ಕೇಳಿದ್ದೀವಿ. ಸೊ ಪುಸ್ತಕಗಳಲ್ಲಿ ಅದನ್ನು ಚಿಕ್ಕ ಮಕ್ಕಳಿಗೆ ಇಡೋದ್ರಿಂದ ಅದು ಮಕ್ಕಳ ಮನಸ್ಸು ಪಾಯ್ಸನ್ ಆಗುತ್ತೆ ಅನ್ನೋದು ಅವ್ರ ಭಾವನೆನೂ. ಬಟ್ ಫ್ರೀ ಮೈಂಡಲ್ಲಿ ನಾವು ಯೋಚನೆ ಮಾಡೋದಾದರೆ ಕರಪ್ಷನ್ಸಲ್ಲಿ ಇದ್ದದ್ದನ್ನು ಚರ್ಚೆ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆ ಬೆಳಕು ಚೆಲ್ಲೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆದರೂ ಕೂಡ ಸೊ ನಮಗೆ ಒಂದೇ ಒಂದು ಅಂಗ ನಮ್ಮಲ್ಲಿ ಉಳ್ಕೊಂಡಿರೋದು, ಅದು ಜುಡಿಷರಿ ಸಿಸ್ಟಮ್ಮು. ಯಾರಿಗೇ ಅನ್ಯಾಯ ಆದ್ರೂ ಹೋಗೋದೇ ಕೋರ್ಟ್ಗೆ. ಸೊ ಅಲ್ಲೇ ಕರಪ್ಷನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ ಪ್ರೀ ಡಿಟರ್ಮೈನ್ ಆದ್ವಿ ನಾವು ಅಂತಂದರೆ ಮತ್ತೆ ಕೋರ್ಟ್ಗೆ ಹೋಗೋಕ್ಕೆ ಇರೋದಿಲ್ಲ ನಮ್ಗೆ ಅವಕಾಶ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಒಂದು ರೀತಿ ದಂಗೆ ಹೇಳೋ ಅಂಥದ್ದು, ಮತ್ತು ಇಡೀ ಸಿಸ್ಟಮ್ ವಿರುದ್ಧ ಇಡೀ ವ್ಯವಸ್ಥೆ ಎದ್ದು ನಿಂತ್ಕೊಳ್ಳೋ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಅದರ ಮುನ್ಸೂಚನೆ ಏನೋ ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಇಮಿಡಿಯೇಟಾಗಿ ಆ ಥರ ಆಗೋದು ಬೇಡ, ನಮ್ಮದೊಂದು ಜುಡಿಷರಿ ಒಂದಾದ್ರೂ ಅಟ್ಲೀಸ್ಟ್ ಆನೆಸ್ಟಾಗಿದೆ ಅಂತೇಳಿ ಮಕ್ಳ ಮೈಂಡ್ಗೆ ಹೋಗಲಿ. ಉಳಿದಿರೋಂಥ ಎಲ್ಲ ಡಿಪಾರ್ಟ್ಮೆಂಟ್ಗೂ ಈಗಾಗಲೇ ಆಲ್ರೆಡಿ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳಿದ್ದಾವೆ. ಎನ್ ಸಿ ಆರ್ ಟಿ ಪ್ರಾರಂಭ ಆಗಿದ್ದಿನಿಂದ ಸಮಾಜದಲ್ಲಿ ಏನೇ ನಡೀತೆ ಅದನ್ನು ತಿಳಿಸುವ ಪ್ರಯತ್ನವನ್ನೇ ಮಾಡಿತ್ತು. ಇದು ಕೂಡ ಅದೇ ಇರ್ಬೋದಾ ಸರ್? ಎನ್ ಸಿ ಆರ್ ಟಿ ಅನ್ನೋದು ಟೆಕ್ಸ್ಟ್ ಬುಕ್ಕನ್ನು ಪಬ್ಲಿಷ್ ಮಾಡೋವಂಥದ್ದು, ಕಂಟೆಂಟನ್ನು ಡಿಸೈನ್ ಮಾಡೋವಂಥದ್ದು, ಅದನ್ನು ಪ್ರಿಂಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋವಂಥದ್ದು. ಇಡೀ ದೇಶದಲ್ಲಿ ಹೆಚ್ಚು ಕಮ್ಮಿ ಹತ್ತತ್ರ 20 ಕೋಟಿ ವಿದ್ಯಾರ್ಥಿಗಳು ಎನ್ ಸಿ ಆರ್ ಟಿ ಬುಕ್ಸನ್ನು ಓದ್ತವೆ 1ರಿಂದ 10ನೇ ತರಗತಿವರೆಗೆ. ಅಫ್ಕೋರ್ಸ್ ಕರ್ನಾಟಕನೂ ಸಹಿತ ಎನ್ ಸಿ ಆರ್ ಟಿ ಬುಕ್ಸನ್ನು ಯಥಾವತ್ತಾಗಿ ಕನ್ನಡಕ್ಕೆ ಅನುವಾದ ಮಾಡಿಬಿಟ್ಟು ಆ ಪುಸ್ತಕವನ್ನು ಸ್ಟೇಟ್ ಸಿಲೆಬಸ್ ಬುಕ್ಸ್ಗಳಿಗೆ ಕೊಡ್ತಾಯಿದೆ.
ಸೊ ಇದು ಒಂದು ದೊಡ್ಡ ಆರ್ಗನೈಜೇಷನ್ ಇಡೀ ದೇಶದಲ್ಲಿ 20 ಕೋಟಿ ಮಕ್ಕಳುಗಳಿಗೆ ತನ್ನ ಬೆಳಕನ್ನು ಅಂದರೆ ಇರುವ ಪರಿಸ್ಥಿತಿಯನ್ನು ತಿಳಿಸುವಂತಹ ಒಂದು ಆರ್ಗನೈಜೇಷನ್ನು ಎನ್ ಸಿ ಆರ್ ಟಿ. ಸೊ ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದಕ್ಕೊಂದು ಗೌರವ ಇದೆ, ಅದಕ್ಕೊಂದು ಅದರದ್ದೇ ಆದಂತಹ ಆ, ಒಂದು ಇದಿದೆ, ಬೇಸ್ ಇದೆ. ಸೊ ಅವರು 2006ರಲ್ಲಿ ಒಂದು ಎನ್ ಸಿ ಎಫ್ ಅಂತೇಳಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಮಾಡಿದರು. ಅದರ ನಂತರ 2023ಕ್ಕೆ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕನ್ನು ಮಾಡಿದರು. ಅಂದರೆ 2006ರಿಂದ 2023ವರೆಗೂ ಸಿಲೆಬಸಸ್ಸನ್ನು ರಿವೈಸ್ ಮಾಡಿರಲಿಲ್ಲ ಅವರು. ಸೊ ಇಡೀ ದೇಶದಲ್ಲಿ ಅದು ಒತ್ತಾಯ ಆಯಿತು, ಯಾಕಂದರೆ ಸಾಕಷ್ಟು ಅಪ್ಡೇಷನ್ ಆಗಿದೆ, ನೀವು ಸಿಲೆಬಸನ್ನು ರಿವೈಸ್ ಮಾಡಿ ಅಂತ. ಅದರ ಪ್ರಯುಕ್ತ 2023ರಲ್ಲಿ ಎನ್ ಸಿ ಎಫ್ ಮಾಡಿಬಿಟ್ಟು 24ರಲ್ಲೇ ಒಂದೆರಡು ಕ್ಲಾಸಿಂದ, ಅದು 10ನೇ ಕ್ಲಾಸಿಂದ ಒಂದು, 3ನೇ ಕ್ಲಾಸಿಂದ ಒಂದು ಸಿಲೆಬಸನ್ನು ರಿವೈಸ್ ಮಾಡಿದರು. ಈ ವರ್ಷ 6ನೇ ಕ್ಲಾಸಿಂದ ಒಂದು, 5ನೇ ಕ್ಲಾಸಿಂದ ಒಂದು ಸಿಲೆಬಸನ್ನು ರಿವೈಸ್ ಮಾಡ್ತಿದ್ದಾರೆ. ಅಲ್ಲಲ್ಲ 6ನೇ ಕ್ಲಾಸ್ ಮತ್ತು 8ನೇ ಕ್ಲಾಸು ಸಿಲೆಬಸನ್ನು, ಅಲ್ಲ 5 ಮತ್ತು 8ನೇ ತರಗತಿಯ 5 ಮತ್ತು 8ನೇ ತರಗತಿಯ ಸಿಲೆಬಸನ್ನು ರಿವೈಸ್ ಮಾಡ್ತಾ ಇದ್ದಾರೆ. 8ನೇ ತರಗತಿಯ ರಿವೈಸೇಷನ್ ಮಾಡುವಾಗ ಸೋಷಿಯಲ್ ಸೈನ್ಸಲ್ಲಿ ಈ ಕಾಂಟ್ರವರ್ಸಿ ಎದ್ದಿದೆ. ಸರ್, ಇವಾಗ ಒಂದು ಯಾವ್ದು ಸರ್ಕಾರದಲ್ಲಿ ಒಂದು ಸಣ್ಣ ಅಂಶ ಬದಲಾವಣೆ ಮಾಡ್ಬೇಕಂದ್ರೆ ಅದು ಮಿನಿಸ್ಟರ್ ಲೆವೆಲ್ಗೆ ಹೋಗುತ್ತೆ ಸರ್. ಹೌದು. ಇದು ಮಿನಿಸ್ಟರ್ ಅವರಿಗೆ ಗಮನಕ್ಕೆ ಬಂದಿತ್ತಾ ಇಲ್ವಾ ಸರ್? ನಿಮ್ಗೇನು ಅನ್ಸುತ್ತೆ? ಈಗ ಎನ್ ಸಿ ಎಫ್ ಅನ್ನೋದು ಕರಿಕ್ಯುಲರ್ ಫ್ರೇಮ್ವರ್ಕನ್ನು ಮಾಡುತ್ತೆ. ಸೊ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಆರ್ ಟಿ ಅನ್ನೋದು ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ ಅದು. ಸೊ ಅಟಾನಮಸ್ ಬಾಡಿಗೆ ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೀಗೆ ಇರಬೇಕು ಬುಕ್ಸನ್ನು ಮಾಡೋದಕ್ಕೆ ಅನ್ನೋದನ್ನ ಎನ್ ಸಿ ಎಫ್ ತಿಳಿಸುತ್ತೆ. ಆ ಗೈಡ್ಲೈನ್ಸನ್ನು ಇಟ್ಕೊಂಡು ಸಿಲೆಬಸ್ ಮತ್ತು ಕಂಟೆಂಟ್ ರೈಟಿಂಗ್ ಕಮಿಟಿ ಅಂತ ಅವ್ರು ನೇಮಕ ಮಾಡ್ತಾರೆ. ಸೊ ಆ ಕಮಿಟಿ ಇಂಡಿಪೆಂಡೆಂಟ್ ಡಿಸಿಷನ್ ತೊಗೊಳುತ್ತೆ, ಸಾಕಷ್ಟು ಚರ್ಚೆಯನ್ನು ಮಾಡುತ್ತೆ, ಕಂಟೆಂಟನ್ನು ಬರೆಯುತ್ತೆ. ಬರೆದು ಆದಮೇಲೆ ಅದು ಅಪ್ರೂವಲ್ಲು ಆಗುತ್ತೆ ಆ ಸಮಿತಿನಲ್ಲಿ. ಟೆಕ್ಸ್ಟ್ ಬುಕ್ ಕಮಿಟಿ ಅಂತ ಇರುತ್ತೆ, ಅದು ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆಗುವಾಗಾದ್ರೂ ಅದನ್ನು ಗಮನಿಸಬೇಕಾಗಿತ್ತು, ಯಾರೂ ಅದನ್ನು ಗಮನಿಸಿಲ್ಲ. ಯಾಕಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಪ್ರೋಸ್ ಆ್ಯಂಡ್ ಕಾಸ್ ಇದ್ವಲ್ಲ, ಅದರಲ್ಲೂ ಇರ್ಬೋದೇನೋ ಅಂತ ಸುಮ್ಮನಾಗಿದ್ದಾರೆ, ಅಥವಾ ಈಚ್ ಆ್ಯಂಡ್ ಎವ್ರಿ ಲೈನನ್ನು ಯಾರೂ ಗಮನಿಸಿಲ್ಲನೋ ನಮಗೆ ಗೊತ್ತಿಲ್ಲ. ಟಾಪಿಕ್ ಅನ್ನ ಆಡ್ ಮಾಡೋಣ ಅಂತ ಇಷ್ಟೇ, ಬಟ್ ಇಷ್ಟು ಮಟ್ಟಿಗೆ ಸದ್ ಮಾಡುತ್ತೆ ಅಂತ ಅವ್ರ ಗಮನಕ್ಕೆ ಏನು ಇದ್ದಿಲ್ಲ ಸರ್. ನನ್ನ ಇದು ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬರೋವರೆಗೂ ಕೂಡ ಯಾರ ಗಮನಕ್ಕೂ ಇರಲಿಲ್ಲ. ಈಗ ಟೆಕ್ಸ್ಟ್ ಬುಕ್ಕು ಮಕ್ಕಳ ಕೈ ಸೇರಿದ್ದಾಗ ಬಹುಶಃ ಇದು ವ್ಯಾಪಕವಾಗಿ ಚರ್ಚೆ ಆಗ್ತಿತ್ತು. ಟೆಕ್ಸ್ಟ್ ಬುಕ್ ಇನ್ನೂ ಮಕ್ಕಳ ಕೈಗೆ ಸೇರಿಲ್ಲ. ಸೊ 8ನೇ ಕ್ಲಾಸ್ ಬುಕ್ಸ್ ಎಲ್ಲ ಬುಕ್ಸು ಕೂಡ ಏ ಸ್ಟ್ಯಾಂಡರ್ಡ್ನ ಓಲ್ಡ್ ಆಗಿದ್ದಾವೆ. ಸೊ ಇವನ್ ಸೈನ್ಸ್ ಓಲ್ಡ್ ಆಗಿದೆ, ಮ್ಯಾಥ್ಸ್ ಓಲ್ಡ್ ಆಗಿದೆ, ಸೋಷಿಯಲ್ ಸೈನ್ಸ್ ಓಲ್ಡ್ ಆಗಿದೆ, ಇಂಗ್ಲೀಷ್ ಓಲ್ಡ್ ಆಗಿದೆ, ಎಲ್ಲ ಬುಕ್ಸು ಓಲ್ಡ್ ಆಗಿದೆ, ಇನ್ನೂ ಕೂಡ ಪಬ್ಲಿಕ್ಕಿಗೆ ಬಿಟ್ಟಿಲ್ಲ. ಆದರೆ ಇದು ಡಿಜಿಟಲ್ ಕಂಟೆಂಟನ್ನು ಬಿಟ್ಟಿದ್ದರು. ಡಿಜಿಟಲ್ ಕಂಟೆಂಟನ್ನು ಈಗ ಮೊನ್ನೆನೇ ಅದನ್ನು ವಾಪಸ್ ತಗೊಂಡ್ರು. ಸೋಷಿಯಲ್ ಸೈನ್ಸ್ ಬೇರೆ ಡಿಜಿಟಲ್ ಕಂಟೆಂಟ್ ಈಗ ಆಲ್ರೆಡಿ ಇದೆ, ಓಪನ್ ಇದೆ. ಸೊ ನಾನು ಆಗಲೆಯಿಂದ ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇದು ವಾಸ್ತವ. ಸೊ ಹಾಗಾಗಿ ಇದು ಟೆಕ್ಸ್ಟ್ ಬುಕ್ ಕಮಿಟಿನಲ್ಲಿ ಚರ್ಚೆ ಆದಮೇಲೆ ಡೈರೆಕ್ಟಾಗಿ ಪ್ರಿಂಟಿಗೆ ಹೋಗಿದೆ. ಪ್ರಿಂಟ್ ಆಗಿರ್ಬೋದು ನನ್ನ ಪ್ರಕಾರ. ಸೊ ಯಾಕಂದರೆ ಪ್ರಿಂಟ್ ಆಗಿರೋ ಬುಕ್ಸನ್ನೇ ಅವ್ರು ವಾಪಸ್ ತಗೊಂಡು ಮತ್ತೆ ರಿವಿಷನ್ ಮಾಡಿ ಮತ್ತೆ ಪ್ರಿಂಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಟೈಮು ಕೂಡ ತುಂಬ ಶಾರ್ಟ್ ಇದೆ, ಬಹುಶಃ ಅದು ಮತ್ತೆ ಹೊಸ್ದಾಗಿ ಪ್ರಿಂಟ್ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ. ಹಳೆ ಬುಕ್ಸನ್ನೇ ಮತ್ತೆ ಕೊಡ್ಬೋದು ಅವರು ಸೋಷಿಯಲ್ ಸೈನ್ಸ್ ವಿಚಾರ 1ರಲ್ಲಿ. ಸರ್, ಇವಾಗ ಒಂದು ಎಲ್ಲ ಇಲಾಖೆಗಳಲ್ಲಿ ಇದೇ ರೀತಿ ಆಗ್ತಾ ಇದೆ. ಒಂದು ಸಣ್ಣ ಪುಟ್ಟ ತಪ್ಪಾದ್ಮೇಲೆ ಸಚಿವರು ನಾವು ಪರಿಶೀಲನೆ ಮಾಡ್ತೀವಿ, ಮೊದಲೆಲ್ಲ ಅವ್ರ ಗಮನಕ್ಕೆ ಬಂದಿರುತ್ತೆ, ನಿರ್ಲಕ್ಷ್ಯ ವಹಿಸ್ತಾರೆ. ಜೊತೆಗೆ ಎನ್ ಸಿ ಆರ್ ಟಿಯಲ್ಲಿ ಪಠ್ಯಪುಸ್ತಕವನ್ನು ಅಳವಡಿಕೆ ಮಾಡಬೇಕಂದ್ರೆ ಒಂದು ಲೀಗಲ್ ಟೀಮ್ ಅಂತ ಇದ್ದೇ ಇರುತ್ತೆ ಸರ್. ಆ ವಕೀಲರಿಗೆ ಕೂಡ ಗೊತ್ತೇ ಇರುತ್ತೆ ಏನೇನು ಆಗ್ತಾ ಇದೆ, ಪ್ರೋಸ್ ಕಾನ್ಸ್ ಅಂತ. ಆ ವಿಚಾರ ಬಗ್ಗೆ ಇಲ್ಲ, ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಒಂದಿಷ್ಟು, ಯಾಕಂದರೆ ಇದು ಕೋಟ್ಯಾಂತರ ಮಕ್ಕಳಿಗೆ ತಲುಪುವಂಥ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ಒಂದಿಷ್ಟು ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ ಎನ್ ಸಿ ಆರ್ ಟಿ. ಸೊ ಭಾಳ ಬೇಜವಾಬ್ದಾರಿ ತನದ ನಡೆ ಇದು ಅಂತ ಅನಿಸುತ್ತೆ. ಯಾಕೆಂತಂದರೆ ನಾವು ಕೂಡ 2006 ನಂತರ 2023ರವರೆಗೂ ದೊಡ್ಡ ಹೋರಾಟನೇ ಮಾಡಿದ್ವಿ. ಟೆಕ್ಸ್ಟ್ ಬುಕ್ಕಿಗೆ ಏನೂ ವ್ಯಾಲ್ಯೂ ಇಲ್ಲ, ಯಾಕಂದರೆ ಸುಮಾರು 20 ವರ್ಷದ ಹಳೆ ಪುಸ್ತಕವನ್ನು ಮಕ್ಕಳಿಗೆ ಓದಿಸ್ತಾ ಇದ್ದೀವಿ, ಮಕ್ಕಳ ಭವಿಷ್ಯನೇ ಹಾಳಾಗ್ತಾ ಇದೆ ಅಂತೇಳಿ ಗಲಾಟೆ ಮಾಡಿದ ಮೇಲೆ 2020ರಲ್ಲಿ NEP ಅಂತೇಳಿ ಒಂದು ಜಾರಿಗೊಳಿಸಿದರು, ನ್ಯೂ ಎಜುಕೇಷನ್ ಪಾಲಿಸಿ ಅಂತೇಳಿ ಒಂದು ಹೊಸ ಪಾಲಿಸಿಯನ್ನು ಮಾಡಿದರು. ಆ ಪಾಲಿಸಿಯ ರೆಕಮೆಂಡೇಷನ್ಸ್ ಮೇಲೆ ಅವರು ಎನ್ ಸಿ ಎಫನ್ನು 2023ರಲ್ಲಿ ಮಾಡಿದರು. ಸೊ ಯಾಕೆಂದರೆ ಇಡೀ ದೇಶದ ಬಹುತೇಕ ವಿದ್ಯಾರ್ಥಿಗಳು ಫಾಲೋ ಮಾಡೋದೇ ಎನ್ ಸಿ ಆರ್ ಟಿಯಲ್ಲಿರುವಂಥ ಕಂಟೆಂಟನ್ನು, ಅಲ್ಲೇನು ವಿಷಯ ಅಂತ ತಿಳಿಸಿರ್ತಾರೋ ಅದನ್ನು ಮಾತ್ರ ಓದ್ತದೆ. ಸೊ ಇಂಥದನ್ನು ಭಾಳ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಿತ್ತು. ಸೊ ಅಲ್ಲಿ ಲೀಗಲ್ ಟೀಮು ಇರುತ್ತೆ, R&D ಅಂತ ಇರುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಅಂತ ಇರುತ್ತೆ. ವರ್ಷ ಪೂರ್ತಿ ಅದೇ ಕೆಲಸ ಮಾಡ್ತಾ ಇರುತ್ತೆ, ಪ್ರತಿ ಚಾಪ್ಟ್ರು ಪ್ರತಿ ಲೈನನ್ನು ಓದ್ತಾ ಇರ್ತಾರೆ. ಸೊ ಯಾಕೆ ಇದು ಅವ್ರ ಗಮನಕ್ಕೆ ಬಂದಿಲ್ಲ ಅನ್ನೋದೇ ನನಗೊಂದು ದೊಡ್ಡ ಆಶ್ಚರ್ಯ. ನಾನೊಂದು ಮಾತಾಡ್ತೀನಿ, ಹೋದ ವರ್ಷ ಸೈನ್ಸ್ ಬುಕ್ಕನ್ನು ಹೊರಗೆ ತಂದರು. ಸೈನ್ಸ್ ಬುಕ್ಕನ್ನು ಹೊರಗೆ ತಂದಾಗ ಪಿರಿಯಾಡಿಕ್ ಟೇಬಲನ್ನು ಕೆಮಿಸ್ಟ್ರಿಯಿಂದ ತೆಗೆದಿದ್ದರು. ನಾವು ಒಂದಿಷ್ಟು ಗಲಾಟೆಗಳನ್ನು ಮಾಡಿದ್ವಿ. ಪಿರಿಯಾಡಿಕ್ ಟೇಬಲ್ ಯಾಕೆ ತೆಗೆದ್ರಿ ನೀವು, ದಿಸ್ ಇಸ್ ದ ವೆರಿ ಬೇಸಿಕ್ ಫೌಂಡೇಶನ್ ಫಾರ್ ದಿ ಕೆಮಿಸ್ಟ್ರಿ, ತೆಗಿಬಾರ್ದಾಗಿತ್ತು ಅಂತ. ಅಲ್ಲಿ ತೆಗೆದ್ರು, ಅದನ್ನು 11th ಇಟ್ಟರು. ಸೊ ಅದು 6th ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಬರ್ತೀವಿ.
ಸೊ ಬಟ್ ಅದನ್ನು 11th ಹಾಕಿದ್ರು. ಈ 10th ಯಾಕೆ ತೆಗೆದ್ರು ಅನ್ನೋದ್ರ ಬಗ್ಗೆ ಅಷ್ಟೊಂದು ಕ್ರಿಟಿಸಿಸಮ್ ಈ ದೇಶದಲ್ಲಿ ಆಗಲಿಲ್ಲ. ನೋಡಿ ಈ ವಿಷಯ ಏನಾಗಿದೆ, ದೊಡ್ಡ ಕ್ರಿಟಿಸಿಸಮ್ ಆಗಿ ಹೊರಗೆ ಬಂದಿದೆ. ಇದೊಂದು ಚರ್ಚೆ ವಿಷಯ ಆಗಿದೆ. ಸೊ ಕೋಟ್ಯಾಂತರ ವಿದ್ಯಾರ್ಥಿಗಳು ಓದೋದ್ರಿಂದ. ಮತ್ತೊಂದು ಪ್ರಶ್ನೆ, ಈಗ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದ ಮೇಲೆ ಸುಮೋಟ ಕೇಸ್ ಮಾಡಿತ್ತು, ಜೊತೆಗೆ ರಿಪೋರ್ಟ್ ಕೊಡಿ, ಒಂದು 15 ದಿವಸದಲ್ಲಿ ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಇದರ ಜೊತೆಗೆ NCERT ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ಇದು ಶಿಕ್ಷಣ ಸಚಿವರು ಕೂಡ, ಕೇಂದ್ರ ಶಿಕ್ಷಣ ಸಚಿವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಿಪೋರ್ಟ್ ಕೊಡಿ ಅಂತ ಕೇಳಿದೆ ಸರ್ 15 ದಿವಸದಲ್ಲಿ, ಏನು ಹೇಳ್ತಿರ್ಬೋದು? ಈಗ ಅವರು ಬರೀ ರಿಪೋರ್ಟ್ ಕೊಡೋದಲ್ಲ, ಅವ್ರ ಪೋರ್ಟಲಲ್ಲಿ ಅವ್ರು ಏನು ತೊಗೊಂಡಿದ್ದಾರೆ ಅಂದರೆ, ನಾವು ಬುಕ್ಸನ್ನು ಈ ತಕ್ಷಣ ವಾಪಸ್ ತಗೊಳ್ತಾ ಇದ್ದೀವಿ, ಅದನ್ನು ರಿವೈಸ್ ಮಾಡಿ ಬಿಡ್ತೀವಿ ಬುಕ್ಸನ್ನು ಅಂತ ಹೇಳಿದ್ದಾರೆ ಅವರು. ಸೊ ರಿಪೋರ್ಟನ್ನು ಅದು ರಿವೈಸ್ ಮಾಡಿರೋ ವಿಷಯವನ್ನು ಸುಪ್ರೀಂ ಕೋರ್ಟಿಗೆ ಅವ್ರ ಗಮನಕ್ಕೆ ತರ್ಬೋದು. ಬಟ್ ಅವ್ರ ವೆಬ್ಸೈಟಲ್ಲಿ ಹಾಕೊಂಡಿರೋದು ಸೋಷಿಯಲ್ ಸೈನ್ಸ್ ಬುಕ್ ಏನಿದೆಯಲ್ಲ, ಎಕ್ಸ್ಪ್ಲೋರಿಂಗ್ ದಿ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಅಂತೇಳಿ ಏನು ಬುಕ್ ಇದೆಯಲ್ಲ, ಆ ಬುಕ್ಕನ್ನು ಸಂಪೂರ್ಣವಾಗಿ ವಾಪಸ್ ತಗೊಂಡಿದ್ದೀವಿ, ಅದನ್ನು ರಿವೈಸ್ ಮಾಡಿ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟಿಗೆ ಬಹುಶಃ ಅದೇ ರಿಪೋರ್ಟನ್ನು ಅವರು ಕೊಡ್ಬೋದು, ಬಟ್ ಕ್ವಿಕ್ಕಾಗಿ ಪ್ರಿಂಟು ಕೂಡ ಹಾಕ್ಸ್ಬೋದು ಆ್ಯಸ್ ಪರ್ ಮೈ ನಾಲೆಡ್ಜ್. ಸರ್, ಇವಾಗ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಗೊಂಡು ಈ ರೀತಿಯ ಒಂದು ಸುಮೋಟ ಕೇಸನ್ನು ದಾಖಲಿಸಿದೆ. ಗಮನಕ್ಕೆ ಬರದೆ ಒಂದು ಜಾರಿಯಲ್ಲಾದರೆ ನಿಮ್ಮ ಸಂಘ ಒಂದು ಸ್ವೀಕರಿಸುತ್ತಾ ಸರ್? ಅದು ಸ್ವೀಕರಿಸುತ್ತಿತ್ತಾ ಅದು? ಇಲ್ಲ, ನಾವು ಈಗ ಅದನ್ನು ಸ್ವೀಕರಿಸ್ತಿದ್ದಿಲ್ಲ ಅಂತ ಅಲ್ಲ ವಿಷಯ. ಈಗ ನಾವು ಬೀಯಿಂಗ್ ಎ ಟೀಚರ್ ಆಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಮತ್ತು ಅದರ ಸ್ಟ್ರಕ್ಚರು ಎರಡನ್ನೂ ಕೂಡ, ಅದರ ವ್ಯಾಪ್ತಿ ಮತ್ತು ಅದರಿಂದ ಆಗುವಂಥ ಪರಿಣಾಮಗಳು ಇವೆಲ್ಲವೂ ಕೂಡ ನಾವು ಮಕ್ಕಳಿಗೆ ಚರ್ಚೆ ಮಾಡೋ ಅಂಥದ್ರಲ್ಲಿ ಅದನ್ನು ಕೂಡ ಒಂದು ಚರ್ಚೆ ಮಾಡಿ ಮಕ್ಕಳಿಗೆ ಇದು ಮಾಡ್ತಿದ್ವಿ, ಪಾಠಗಳನ್ನು ಹೇಳ್ತಾ ಇದ್ವಿ. ಸೊ ಅದನ್ನು ವಿರೋಧ ಮಾಡೋ ಅಂಥ ಪ್ರಮೇಯ ಬರ್ತಿರಲಿಲ್ಲ. ಬಟ್ ಸುಪ್ರೀಂ ಕೋರ್ಟಿಗೆ ಇದು ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಅಂಥವರು ಸುಮೋಟೋ ಕೇಸಸನ್ನು ಹಾಕಿದ್ದಾರೆ. ಅಸೋಸಿಯೇಷನ್ ಬಹುಶಃ ಸೊಸೈಟಿ ಏನಾರು ಅದ್ರ ಮೇಲೆ ತಿರುಗಿ ಬಿದ್ದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ವಿನಃ ನಾವೇ ಅದನ್ನು ತಗೊಳ್ತಿರಲಿಲ್ಲ, ಟೇಕಪ್ ಮಾಡ್ತಿರಲಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸಲ್ಲೂ ಈವನ್ ನಮ್ಮದು ಇಂಡಿಯನ್ ಡೆಮೋಕ್ರಸಿನಲ್ಲೇ ಸಾಕಷ್ಟು ವಿಫಲತೆಗಳಿದಾವೆ, ಸಾಕಷ್ಟು ಪಾಸಿಟಿವ್ಸ್ ಅದಾವೆ. ಅದನ್ನು ಚರ್ಚೆ ಮಾಡಬೇಕಾದಂಥ ಪ್ಲೇಸ್ ಯಾವುದು ಅಂದರೆ ಶಾಲೆಗಳು. ಸೊ ಜುಡಿಷರಿ ಬಗ್ಗೆನೂ ಚರ್ಚೆ ಮಾಡೋವಂಥ ಪ್ಲೇಸ್ ಯಾವುದು ಅಂದರೆ ಶಾಲೆ. ಸೊ ನಾವು ಅದನ್ನು ಇಲ್ಲ, ನಾವು ಬರೀ ಪಾಸಿಟಿವ್ಸನ್ನೇ ಹೇಳ್ತೀವಿ, ನೆಗೆಟಿವ್ಸನ್ನು ಮಾತ್ರ ಹೇಳೋದಿಲ್ಲ, ಅಥವಾ ಅಲ್ಲಿ ಆಗೋವಂಥ ಬೇರೆ ಬೇರೆ ಘಟನೆಗಳನ್ನ ನಾವು ಹೇಳಲ್ಲ ಅಂದಾಗ ಏನಾಗುತ್ತೆ ಅಂದರೆ ಒಂದೇ ಆ್ಯಂಗಲಲ್ಲಿ ನಾವು ಥಿಂಕ್ ಮಾಡ್ದಂಗೆ ಆಗುತ್ತೆ. ಸೊ ಅಲ್ಲೆಲ್ಲೋ ಒಂದು ಕಡೆ ಫ್ರೀಡಮ್ ಆಫ್ ಸ್ಪೀಚ್ಗೆ ಎಗನೆಸ್ಟ್ ಆಗುತ್ತೆ ಅದು. ಸೊ ಇದು ನನ್ನ ವೈಯಕ್ತಿಕ ಮತ್ತು ನಮ್ಮ ಸಂಘಟನೆಯದು ಕೂಡ ಅದೇ ಚರ್ಚೆಗಳು ನಾವು ನಿನ್ನೆಯಿಂದ ಮಾಡ್ತಾ ಇರೋದು. ಇದು ನನ್ನ ಅಭಿಪ್ರಾಯ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಿಸ್ತೀನಿ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಡೆಯುವ ವಾಸ್ತವ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳುವಂಥ ಹಕ್ಕು ಆ ಮಗುಗಿರುತ್ತೆ. ಅಂದರೆ ನಿಮ್ಮದೇ ಒಟ್ಟಾರೆಯಾಗಿ ಒಂದು ವಿಷಯ ಇದ್ದರೆ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು, ಎರಡು ತಿಳಿಸಿದಾಗ ಮಾತ್ರ ಮಕ್ಕಳಿಗೆ ಒಂದು ಉತ್ತಮ ದಾರಿ ಸಿಗುತ್ತೆ ಅಂತ ಅವರು ಆ್ಯಕ್ಚುಲಿ NCERT ಟುಕ್ ಎ ರೈಟ್ ಡಿಸಿಷನ್ ತೊಗೊಂಡಿದ್ದಾರೆ, ಕರೆಕ್ಟಾಗಿ ಬರೆದಿದ್ದಾರೆ ಅವರು. ಬಟ್ ಅದನ್ನೇನಾಗಿದೆ, ಸುಪ್ರೀಂ ಕೋರ್ಟ್ ತಗೊಂಡಿರೋ ವಿಧಾನ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಘನತೆಗೆ ಧಕ್ಕೆ ಬರುತ್ತೆ ಅಂತ ತಗೊಂಡಿದೆ. ಅದು ಸುಪ್ರೀಂ ಕೋರ್ಟಿನ ತೀರ್ಮಾನ, ಅದರ ಆ್ಯಂಗಲ್ ಆಫ್ ಇಂಟರ್ಪ್ರಿಟೇಷನ್ನೇ ಬೇರೆ ಇದೆ. ನಮ್ಮ ಆ್ಯಂಗಲ್ ಆಫ್ ಇಂಟರ್ಪ್ರಿಟೇಷನ್ ಮಕ್ಕಳಿಗೆ ತಿಳ್ಕೊಳ್ಳೋ ಅಂತ ಹಕ್ಕಿದೆ. ಅದನ್ನೇ ಹೈಡ್ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಸರಿ, ಒಂದು ವಿಷಯ ಇರುತ್ತೆ ಅಂದರೆ ಬೇರೆಯವರಿಗೆ ಸತ್ಯಾಂಶ ಹೇಳೋದಾದರೆ ಬೇರೆಯವರಿಗೆ ಹರ್ಟ್ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಅದು ಕಿವುಚಿದಂಗೆ ಒಂದು ಒತ್ತಡ ಅಥವಾ ಹೈಡ್ ಮಾಡ್ದಂಗೆ ಆಗಂಗಿಲ್ಲ ಸರ್ ಇನ್ಫಾರ್ಮೇಷನು. ಈಗ ನೋಡಿ, ಈಗ ಸುಪ್ರೀಂ ಕೋರ್ಟಲ್ಲಿ ಕರಪ್ಷನ್ಸೇ ಆಗೇ ಇಲ್ಲ ಅಂತ ಅನ್ನೋದಾದರೆ ಜಡ್ಜ್ ಮನೆಗೆ ಅಷ್ಟೊಂದು ದುಡ್ಡು ಯಾಕೆ ಸಿಕ್ತು ಅಲ್ವಾ? ಸೊ ಸಾಕಷ್ಟು ಜಡ್ಜಸ್ಗಳು ಈ ಸಮಸ್ಯೆಯಲ್ಲಿ ಸಿಗಾಕೊಂಡು ಸಸ್ಪೆಂಡು ಕೂಡ ಆಗಿರೋ ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ. ಸೊ ಅದನ್ನು ಮಕ್ಕಳಿಗೆ ತಿಳಿಸೋದ್ರಲ್ಲಿ ತಪ್ಪೇನಿದೆ? ನಾನು ಆ ಆ್ಯಂಗಲಲ್ಲಿ ಹೇಳೋದಾದರೆ, ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಅದು ತಪ್ಪೇನಿದೆ? ಸೊ ಮಕ್ಕಳಿಗೆ ತಿಳ್ಕೊಳ್ಳುವಂಥ ಹಕ್ಕು ಮಕ್ಕಳಿಗಿದೆ, ಕಾನ್ಸ್ಟಿಟ್ಯೂಷನ್ನೇ ಕೊಟ್ಟಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸುಪ್ರೀಂ ಕೋರ್ಟ್ ಇಟ್ಸೆಲ್ಫ್ ಥಿಂಕಿಂಗ್ ಏನು ಅಂತಂದರೆ, ಅಲ್ಲಿರೋಂಥ ಜಡ್ಜಸ್ ಥಿಂಕಿಂಗ್ ಏನಿದೆ ಅಂತಂದರೆ, ನಾಳಿಕೆ ಇರೋವಂಥ ಒಂದು ಆಸೆ ಜನಗಳಲ್ಲಿರೋವಂಥ ಒಂದು ಆಧಾರ ಏನು ಅಂದರೆ ಕೋರ್ಟು, ನ್ಯಾಯಾಂಗ. ಆ ನ್ಯಾಯಾಂಗನೇ ಮಕ್ಕಳನ್ನ ಪಾಯ್ಸನ್ ಮಾಡಿಬಿಟ್ರು, ಮೈಂಡನ್ನು ಪಾಯ್ಸನ್ ಮಾಡಿಬಿಟ್ರು ನ್ಯಾಯಾಂಗದ ಮೇಲೆ. ನಾಳೆಗೆ ಅದರ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಅನ್ನೋ ಆಲೋಚನೆ ಇಟ್ಕೊಂಡು ಈ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಹೇಳಬಲ್ಲೆ. ಅದು ಬಿಟ್ಟರೆ ಜನಸಾಮಾನ್ಯರಲ್ಲಿ ಇವಾಗ ದುಡ್ಡು ಕೊಟ್ಟರೆ ನ್ಯಾಯಾಂಗವನ್ನು ಖರೀದಿ ಮಾಡ್ಬೋದು ಅಂತ ಒಂದು ವಿಚಾರ ಇದೆ. ಆ ವಿಚಾರ ಇಟ್ಕೊಂಡು ಈ ರೀತಿ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಮಾಡಿತ್ತಾ ಸರ್ ಅದು? ಇಲ್ಲ, ಆ ವಿಚಾರಕ್ಕೆ ಈ ಪಠ್ಯಪುಸ್ತಕದಲ್ಲಿ ಬಂತು ಅದು ಅಂದರೆ ಅದಕ್ಕೊಂದು ಗ್ರೌಂಡ್ ಸಿಗುತ್ತೆ, ಸಾಲಿಡ್ ಗ್ರೌಂಡು. ಆಮೇಲೆ ಅದು ಎವಿಡೆನ್ಸ್ ಆಗುತ್ತೆ ನಾಳಿಕೆ ಅಂತ. ಸೊ ಈಗ ಮಕ್ಕಳ ಜನಗಳ ಮನಸ್ಸಲ್ಲಿ ಈಗ ಆಲ್ರೆಡಿ ಇದೆ, ಸಾಕಷ್ಟು ನಿದರ್ಶನಗಳು ಬಂದ್ಬಿಟ್ಟಿದ್ದಾವೆ ಜನಗಳ ಮನಸ್ಸಲ್ಲಿ, ಅದಿದೆ. ಸೊ ದುಡ್ಡು ಯಾರ ಕಡೆಗೆ ಕೊಡ್ತಾರೆ ಆ ಕಡೆಗೆ ನ್ಯಾಯ ಇದೆ ಅಂತ ಅನ್ನೋದು ಮಾಧ್ಯಮಗಳಲ್ಲಿ ಸಾಕಷ್ಟು ಸರಿ ಬಂದು ಹೋಗಿದೆ. ಅದು ಸೊ ಫೇವರಿಟಿಸಮ್ ಆಗ್ತಾ ಇದೆ ಅಂತ. ಬಟ್ ಆ ಒಂದು ನೋಷನ್ ಏನು ಜನಗಳ ಮೈಂಡಲ್ಲಿ ಇದೆಯೋ ಅದಕ್ಕೆ ಇದೇನಾಗುತ್ತೆ, ಒಂದು ಪುಷ್ಟಿ ನೀಡುತ್ತೆ. ಟೆಕ್ಸ್ಟ್ ಬುಕ್ಕಲ್ಲೇ ಇದ್ದಾಗ ನಾವು ಎಲ್ಲದಕ್ಕೂ ಅದನ್ನು ಎವಿಡೆನ್ಸ್ ಆಗಿ ಕೊಡ್ತೀವಿ ಟೆಕ್ಸ್ಟ್ ಬುಕ್ಕನ್ನು.
ಸೊ ಯಾಕಂದರೆ ಅದು ಒಬ್ಬರಲ್ಲ, ಸಾವಿರಾರು ಜನ ಕೂತು ಯೋಚನೆ ಮಾಡಿ ಚರ್ಚೆ ಮಾಡಿ ಬರೆದಿರೋ ಅಂಥ ವಿಷಯ ಅದು. ಸೊ ಹಾಗಾಗಿ ಅದಕ್ಕೆ ಹೆಚ್ಚು ಮೌಲ್ಯ ಇರುತ್ತೆ, ಒಂದು ವ್ಯಾಲ್ಯೂವನ್ನು ಕೊಡ್ತೀವಿ ಮತ್ತು ಅದಕ್ಕೊಂದು ಎವಿಡೆನ್ಸ್ ಆಗಿ ಕೊಡ್ತೀವಿ. ನಾಳೆಗೆ ಅದು ಎವಿಡೆಂಟ್ ಆದಾಗ ಏನಾಗುತ್ತೆ, ಜನಗಳಲ್ಲಿರೋ ಒಂದು ಪರ್ಸೆಪ್ಷನ್ ಇದೆಯಲ್ಲ ಕೋರ್ಟ್ ಬಗ್ಗೆ ಇದ್ದಂಥದ್ದು, ಅದು ಏನಾಗುತ್ತೆ ಮತ್ತಷ್ಟು ಕನ್ಸಾಲಿಡೇಟ್ ಆಗುತ್ತೆ, ಸಾಲಿಡ್ ಆಗುತ್ತೆ, ಅದ್ರ ಮೇಲಿರೋ ನಂಬಿಕೆ ಹೋಗುತ್ತೆ ಅನ್ನೋದು ಇದರ ಮೂಲ ಇದು. ಇದಾಗಿತ್ತು ಲೋಕೇಶ್ ಅವರ ಮಾತು. ಏನು ಒಂದು ವಿಷಯ ಇರುತ್ತೆ, ಆ ವಿಷಯ ಪಾಸಿಟಿವ್ ಕೂಡ ಹೇಳಬೇಕು, ನೆಗೆಟಿವ್ ಕೂಡ ಹೇಳಬೇಕು. ಒಂದೇ ವಿಷಯ ಹೇಳಿದ್ರೆ ಮಾತ್ರ ಮಕ್ಕಳು ಒಂದು ತಪ್ಪು ದಾರಿಗೆ ಹೋಗ್ತಾರೆ, ಅವರಿಗೆ ಒಂದು ಫುಲ್ ಇನ್ಫಾರ್ಮೇಷನ್ ಸಿಗುವುದಿಲ್ಲ. ಹಾಗಾಗಿ ಸದ್ಯ NCERTನ ಬರೆದಿರುವ ಒಂದು ಟಾಪಿಕನ್ನು ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಶೀಲನೆ ಮಾಡಿ ಒಂದು ಜಾರಿಗೆ ತರುತ್ತಾ ಅಥವಾ ಇಲ್ಲಿಗೆ ಬ್ರೇಕ್ ಬೀಳುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.